ಯಾವ್ದಾದ್ರೂ ಒಂದ್ ರೂಪದಲ್ಲಿ ಬಂದ್ ಕೊಡ್ತಾರೆ. ಅದು ನಾನಾದ್ರೂ ಆಗಿರ್ಬೋದಲ್ವಾ? ಏನಂತೆ ನಿಮ್ಮ ಮಗಳು ತೊಂದ್ರೆ? ಯಾಕೆ ಬೇಜಾರು? ಅವ್ರು ಬೇಜಾರಲ್ಲಿದ್ದಾರೆ ಅಂತ ನಿನಗೆ ಹೇಗೆ ಗೊತ್ತು? ನನಗೆಲ್ಲ ಗೊತ್ತಾಗತ್ತೆ. ಹೌದು ಪುಟ್ಟ, ಅಮ್ಮ ಬೇಜಾರಲ್ಲಿದ್ದಾರೆ. ಅದನ್ನ ನಾನ್ ನೋಡ್ಕೋತೀನಿ. ಅಡ್ಗೆ ಮನೆಯಲ್ಲಿ ಹಾಲಿಟ್ಟಿದ್ದೀರಾ? ಹಾ, ಹೌದು. ನಾನು ಅಡ್ಗೆ ಮನೆಯಲ್ಲಿ ಸ್ಟವ್ ಮೇಲೆ ಹಾಲಿಟ್ಟಿರೋದು ನಿನಗೆ ಹೇಗೆ ಗೊತ್ತಾಯ್ತು? ಅದು ಅಡ್ಗೆ ಮನೆಯಲ್ಲಿ ಸ್ಟವ್ ಮೇಲೆ ಇಟ್ಟಿರೋ ಹಾಲು ಉಕ್ತಾ ಇದೆ. ಹೋಗಿ ನೋಡಿ ಮೊದ್ಲು ನೀವು. ಹೌದಲ್ವಾ? ಯಾಕಮ್ಮ ಬೇಜಾರು? ನನ್ ಲೈಫಲ್ಲಿ ನಡೆದಿರೋ ಘಟನೆಗಳನ್ನೆಲ್ಲ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ಲ. ಕೆಲವು ಕನ್ಸುಗಳನ್ನ ನಿಜ ಅಂತ ಅನ್ಕೊಂಡು ಖುಷಿ ಪಡ್ಬೇಕು. ಇನ್ನ ಕೆಟ್ಟ ಘಟನೆಗಳನ್ನ ಕನ್ಸು ಅನ್ಕೊಂಡು ಮರಿಬೇಕು. ಬಾಯಿ ಮಾತಲ್ಲಿ ಹೇಳೋರ್ಗೆ ಈಸಿ ಆಗೇ ಇರತ್ತೆ. ಕೆಳಗ್ ಬಿದ್ದವ್ರಿಗೇನೆ ಅದ್ರ ನೋವು ಏನು ಅಂತ ಗೊತ್ತಾಗೋದು. ಕೆಳಗಡೆ ಬೀಳೋದು ಏಳೋಕೆ, ಅಳೋಕಲ್ಲ. ನಂಬಿಕೆ ಇರೋದನ್ನ ಕಳ್ಕೊಳ್ದೇ ಇದ್ರೆ ಕಳ್ಕೊಂಡಿದ್ದನ್ನೆಲ್ಲ ವಾಪಸ್ ಪಡ್ಕೋಬಹುದು. ಇದನ್ನೆಲ್ಲ ನೀನ್ ಹೇಗ್ ಮಾತಾಡ್ತಿದ್ಯಾ? ಯಾರು ಹೇಳ್ಕೊಡೋರು? ಜೀವನನೇ ಹೇಳ್ಕೊಡೋದು. ನಾನ್ ಯಾವಾಗ್ಲೂ ನಿನ್ ಜೊತೆನೇ ಇರೋದು. ನಾವು ಫೇಸ್ ಮಾಡ್ತಿರೋ ಪ್ರಾಬ್ಲಮ್ಗಳು ಮಕ್ಕಳಿಗೆ ಬರೋ ಪ್ರಾಬ್ಲಮ್ಗಳಲ್ಲ. ಇದೆಲ್ಲ ದೊಡ್ಡೋರ್ಗ್ ಬರೋ ಪ್ರಾಬ್ಲಮ್ಗಳು. ನಿಮಗ್ ಮಾತ್ರ ನೋವಿದೆ ಅಂತ ಅನ್ಕೋಬೇಡಿ. ಈ ಪ್ರಪಂಚದಲ್ಲಿ ನೋವಿಲ್ದೇ ಇರೋರು ಯಾರು ಇಲ್ಲ. ಹಾಗಂತ ಸುಮ್ನೆ ಇರೋದಕ್ಕಾಗತ್ತಾ? ಬಿಸ್ನೆಸ್ ನಡೆಯೋದ್ ಬೇಡ್ವಾ? ಯಾರು ನನ್ ಮಾತ್ ಕೇಳ್ತಿಲ್ಲ ಅಂದ್ರೆ ಏನ್ ಮಾಡೋದು? ನಿನ್ ಮನ್ಸು ನಿನ್ ಮಾತ್ ಕೇಳುತ್ತಾ? ನಾವ್ ಅನ್ಕೊಂಡಂಗೆ ನಮ್ ಜೊತೆಲಿರೋರು ಇರೋದಿಲ್ಲ. ನಾವೇ ಅವ್ರನ್ನ ಹ್ಯಾಂಡಲ್ ಮಾಡ್ಬೇಕು. ಕ್ರಿಕೆಟ್ ಆಡ್ಬೇಕಾದ್ರೆ ನಾವ್ ಅನ್ಕೊಂಡಂಗೆ ಬಾಲ್ ಬರುತ್ತಾ? ಬರಲ್ಲ ಅಲ್ವಾ? ಹಾಗೇನಾದ್ರೂ ಬಂದ್ರೆ ಆ ಆಟ ಇಂಟ್ರೆಸ್ಟಿಂಗ್ ಆಗಿರುತ್ತಾ? ಎಂತ ಬಾಲ್ ಬರುತ್ತೆ ಅನ್ನೋದೇ ನಮ್ಗೆ ಗೊತ್ತಾಗಲ್ಲ. ಎಂತದೇ ಬಾಲ್ ಬಂದ್ರು ಆ ಕ್ಷಣದಲ್ಲಿ ನಾವು ಅದನ್ನ ಸ್ವೀಕಾರ ಮಾಡ್ಕೋಬೇಕು. ಆ ಬಾಲಿಗೆ ಸರಿಯಾದ ದಿಕ್ಕನ್ನು ತೋರಿಸ್ಬೇಕು. ಹೊಡಿತೀನಿ ಅಂತ ನಿರ್ಧಾರ ಮಾಡ್ಬೇಕು. ಅದೇ ಆಟದ ಮಜಾ. ಹಾಗೇನೆ ನಮ್ ಜೊತೆಲಿರೋರು ನಮ್ಗೆ ಅರ್ಥ ಆಗಲ್ಲ. ನಮ್ಮ ಅನುಭವದಿಂದ ಅವ್ರನ್ನ ಹ್ಯಾಂಡಲ್ ಮಾಡ್ಬೇಕು. ಅವಾಗ್ಲೇ ಜೀವನದಲ್ಲಿ ಥ್ರಿಲ್ ಸಿಗೋದು. ನೀನು ದೇವ್ರನ್ನ ನಂಬು ಅಥವಾ ಬಿಡು, ಅದು ದೇವ್ರಿಗೆ ಲೆಕ್ಕ ಇಲ್ಲ. ಇಡೀ ಪ್ರಪಂಚನ ಸೃಷ್ಟಿ ಮಾಡಿರೋ ದೇವ್ರಿಗೆ ಒಂದ್ ಸಣ್ಣ ಕರ್ಪೂರ ತೆಂಗಿನಕಾಯಿ ದೊಡ್ಡದಲ್ಲ. ಆದ್ರೂ ಕೂಡ ಭಕ್ತರು ನೀಡಿದ ಪೂಜೆಗೆ ಒಲಿಯೋದಿಲ್ವಾ? ದೇವ್ರೇ ಸರ್ವಸ್ವ ಅಂತ ಕೈ ಮುಗಿಯೋರು, ದೇವ್ರೇ ಇಲ್ಲ ಅಂತ ವಾದ ಮಾಡೋರು, ಇಬ್ರು ದೇವ್ರು ಒಂದೇ ತರ ನೋಡೋದು. ಯಾರಿಗೆ ಏನೇನು ಯಾವಾಗ ಕೊಡ್ಬೇಕು ಅನ್ನೋದು ಆ ದೇವಿಗೆ ಗೊತ್ತಿರುತ್ತೆ. ಕೆಲವೊಬ್ರಿಗೆ ಕೈ ಮುಗಿದ ತಕ್ಷಣ ವರ ಸಿಗುತ್ತೆ, ಕೆಲವೊಬ್ರಿಗೆ ಕಣ್ ಮುಚ್ಚಿದ್ಮೇಲೆ ವರ ಸಿಗುತ್ತೆ. ಕರ್ಮದ ಕರ್ತವ್ಯ, ಕರ್ಮದ ಫಲ ದೇವರ ಇಚ್ಛೆ. ಏನೂ ಆಗಲ್ಲ, ತಲೆ ಕೆಡ್ಸ್ಕೋಬೇಡ ಅಮ್ಮ.